ಹಾಯ್ ಹಲೋ ನಮಸ್ಕಾರ. ಇವತ್ತೊಂದು ಖುಷಿ ವಿಷಯ ನಿಮ್ಮೊಂದಿಗೆ ಹೇಳಬೇಕು. ಏನಂದರೆ ಬೆಳಗ್ಗೆ ನನಗೆ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಈ ನಡುವೆ ಚಾಕ್ಲೇಟ್ಸ್ ಮನೆಗೆ ತರಲ್ಲ, ಯಾಕಂದರೆ ನಿಮಗೆ ಗೊತ್ತು, ಓವರ್ ವೆಯ್ಟ್, ಕೊಲೆಸ್ಟ್ರಾಲ್ ಜಾಸ್ತಿ. ಬಟ್ ನಾನು ಅಂದ್ಕೊಂಡಿದ್ದು 1 ನಿಮಿಷಕ್ಕೆ ಕೊರಿಯರ್ ಬಂತು. ನಾನು ಯಾವುದೋ ಪ್ರೋಗ್ರಾಮ್ದು ಇನ್ವಿಟೇಷನ್ ಇರಬೇಕು ಏನೋ ಅಂದ್ಕೊಂಡೆ. ನೋಡಿದ್ರೆ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ, ನಿಮಗೆ ತೋರಿಸ್ಬೇಕು ಅನಿಸ್ತು. ಅದಕ್ಕೆ ಇದು ಜಯಂತಿ ಅಕ್ಕಂದು ಹೆಸರಿತ್ತು. ಜಯಂತಿ ಅಕ್ಕ ನನಗೆ ಫೇಸ್ಬುಕ್ಕಿಂದ ಸುಮಾರು ವರ್ಷದಿಂದ ಪರಿಚಯ. ಅವರು ತುಂಬ ಚೆನ್ನಾಗಿ ಸಾಹಿತ್ಯ ಬರೀತಾರೆ. ತುಂಬ ಶ್ರೀ ರಾಯರ ಮೇಲೆ ರಾಘವೇಂದ್ರದ್ದು ಸಾಂಗ್ಸ್ ಅವ್ರು ಬರೆದು ನಾನು ಟ್ಯೂನ್ ಮಾಡಿ ಹಾಕ್ತಾಯಿದ್ದೆ ಕೋವಿಡ್ ಟೈಮಿಂದ. ನೋಡಿ, ಚಾಕ್ಲೇಟೇ ಕಳಿಸಿದ್ರು ಗಿಫ್ಟ್, ಡಾರ್ಕ್ ಚಾಕ್ಲೇಟ್ಸ್. ಇದು ವಿತ್ ಕ್ರ್ಯಾನ್ಬೆರೀಸು ಮತ್ತು ವಿತ್ ಆ್ಯಪ್ರಿಕಾಟ್ಸು, ಕ್ರ್ಯಾನ್ಬೆರೀಸ್. ಈ ಕವರೇ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದು ಬಬಲ್ ಶೀಟಲ್ಲಿ ರ್ಯಾಪ್ ಆಗಿತ್ತು. ನಂಗೆ ಓಪನ್ ಮಾಡುವಾಗೆ ಕ್ಯೂರಿಯಾಸಿಟಿ ಇತ್ತು, ಕೃಷ್ಣ ಅಂತ ಅಂದ್ಕೊಂಡೆ. ನೋಡಿ ಎಷ್ಟು ಮುದ್ದಾಗಿದೆ ಕೃಷ್ಣ ಅಂದರೆ ನನಗೆ ತುಂಬ ಖುಷಿಯಾಯಿತು. ತುಂಬ ಕೃಷ್ಣಗಳಿದೆ ಅಂದರೂ ನನಗೆ ಎಷ್ಟು ಕೃಷ್ಣ ಬಂದರೂ ಖುಷಿನೇ. ಇದು ಶೋಲ್ಡ್ರ್ ಮೇಲೆ ಪೀಕಾಕ್ ಇರೋದು ಸ್ಪೆಷಲ್ ನಾನು ನೋಡಿರೋದು, ಈ ಥರ ನೋಡಿರಲಿಲ್ಲ. ಸ್ಮೈಲಿಂಗ್ ಫೇಸ್, ತುಂಬ ಸ್ಮೈಲ್, ತುಂಬ ಇಷ್ಟ ಆಯಿತು. ತುಂಬ ಮುದ್ದಾಗಿದೆ ಕೃಷ್ಣ. ಆಮೇಲೆ ಜಯಂತಿ ಅಕ್ಕ ಇದನ್ನು ಡೆಲ್ಲಿಯಿಂದ ತರಿಸಿರೋದಂತೆ. ಅವ್ರು ಯೋಚನೆ ಮಾಡಿ ನನ್ನ ಬರ್ಡೇಗೆ ಇರ್ತೀನೋ ಅಲ್ವಾ ಊರಲ್ಲಿ. ಲಾಸ್ಟ್ ಇಯರು ನಾನು ಊರಲ್ಲಿ ಇರಲಿಲ್ಲ ಅಂತ ನಾನು 15th ಬರ್ಡೇ ಅಡ್ವಾನ್ಸ್ ಗಿಫ್ಟು ಮುಂಚಿತವಾಗಿ ಕೊರಿಯರ್ ಮಾಡಿದ್ದಾರೆ. ನೋಡಿ, ಇದು ಎಷ್ಟು ಮುದ್ದಾಗಿದೆ. ಇಲ್ಲಿ ಪುಟಾಣಿದೆ, 2 ಕರುಗಳು, ಮಧ್ಯ ಪೀಕಾಕ್, ಇಲ್ಲಿ 2 ಆನೆ ಇದೆ. ಅಂದರೆ ಸೋಷಿಯಲ್ ಮೀಡಿಯಾ ಕೆಟ್ಟದು ಅಂತಾರೆ. ನಾನು ಇದುವರೆಗೂ ಜಯಂತಿ ಅಕ್ಕನ ಮೀಟ್ ಮಾಡಿಲ್ಲ. ಅವ್ರ ಹಾಡುಗಳು ಟ್ಯೂನ್ ಮಾಡಿ ಹಾಡಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಓನ್ಲಿ ಮೆಸೇಜು. ಅವ್ರ ಮೊಮ್ಮಗು ಹೊಟ್ಟೆಯಲ್ಲಿದ್ದಾಗೂ ಅವ್ರ ಹಾಡು ಬರೆದಿದ್ದು ಟ್ಯೂನ್ ಮಾಡಿದ್ದೆ. ಅವ್ರ ಸೀಮಂತದಲ್ಲಿ ಅದು ಪ್ಲೇ ಮಾಡಿ ಆ ವಿಡಿಯೋ ಕಳಿಸಿದ್ರು. ಅವ್ರ ಮಗಳೆಲ್ಲ ಸಂತೋಷಪಟ್ಟಿದ್ದು ಅವರೆಲ್ಲ. ಅದು ಹೆಣ್ಮಗು ಆಗುತ್ತೆ ಅಂದಿದ್ದೆ, ನಾನು ಹೆಣ್ಮಗುನೇ ಆಯಿತು. ಅದಕ್ಕೆ 2 ಇಯರ್ಸು. ಅಂದರೆ ನಾವಿಬ್ಬರು ಭೇಟಿ ಮಾಡಿಲ್ಲ ಅಂದ್ರೂ ಒಂದು ಸಂಗೀತಕ್ಕೆ ಶಕ್ತಿ ಇದೆ, ಅಂದರೆ ಸಂಗೀತ ಸಾಹಿತ್ಯಕ್ಕೆ. ನೋಡಿ, ಒಂಥರ ನನಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ತುಂಬ ಅಮೂಲ್ಯವಾದ ಸಂಬಂಧಗಳನ್ನು ಕೊಟ್ಟಿದೆ ಜೀವನದಲ್ಲಿ. ನನಗೆ ತುಂಬ ಥ್ಯಾಂಕ್ಸ್ ಜಯಂತಿ ಅಕ್ಕಂಗೆ. ಎಷ್ಟು ಖುಷಿ ಅಂತ ನನಗೆ ಹೇಳೋಕ್ಕಾಗಲ್ಲ. ಈ ಮುದ್ದು ಕೃಷ್ಣನಿಗೋಸ್ಕರ, ಜಯಂತಿ ಅಕ್ಕನಿಗೋಸ್ಕರ, ನನ್ನೆಲ್ಲ ಅಭಿಮಾನಿಗಳು, ಫ್ಯಾನ್ಸ್ಗೋಸ್ಕರ. ರಂಗಬಾರೋ ಶ್ರೀರಂಗಬಾರೋ, ರಂಗಬಾರೋ ಮುದ್ದು ರಂಗಬಾರೋ, ಕದ್ದು ಕದ್ದು ನೋಡದೆ ಮುದ್ದು ಮಾತನಾಡುತ್ತಾ, ಕದ್ದು ಕದ್ದು ನೋಡದೆ ಮುದ್ದು ಮಾತನಾಡುತ್ತಾ, ರಂಗಬಾರೋ ಪಾಂಡುರಂಗಬಾರೋ.